ಬಿಗ್ ಬಾಸ್ ಹೋಗಿದ್ರಿ, ಕಾರಣಾಂತರಗಳಿಂದ ಮಧ್ಯದಲ್ಲೇ ಬಂದ್ರಿ, ಆದ್ರೂ ಕೂಡ ಇವಾಗ ಎಲ್ಲರ ಜೊತೆ ಒಡನಾಟ ಇದೆ. ಈ ಸೀಸನ್ ಇಂದ ಸುದೀಪ್ ಅವ್ರು ಇರಲ್ಲ ಅನ್ನೋ ಒಂದು ವಿಚಾರ ಕೂಡ ಇದೆ. ಸೊ ಯಾರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಸೀಸನ್ ಬರೋ ಸೀಸನ್ ಇಂದ? ಮತ್ತೆ ಸ್ಪರ್ಧಿಗಳು ನಿಮ್ಮ ಪ್ರಕಾರ, ನಿಮ್ ದೃಷ್ಟಿಕೋನದಲ್ಲಿ ಯಾರ್ಯಾರು ಇರ್ಬೇಕು ಅಂತ ಅನ್ಸುತ್ತೆ? ಸರ್, ಬಿಗ್ ಬಾಸ್ ಒಂದು ಸೆನ್ಸಿಟಿವ್ ಕಾರ್ಯಕ್ರಮ ಅದು. ಆಮೇಲೆ ರಿಯಾಲಿಟಿ ಶೋ ಅದು. ನನ್ಗನ್ಸಿದ ಪ್ರಕಾರ ಅದು ರಿಯಾಲಿಟಿ ಶೋ. ಸರ್, ಅಲ್ಲಿ ವಿಭಿನ್ನವಾದಂತ ಸೆನ್ಸಿಟಿವ್ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಜನ ಇಷ್ಟಪಡ್ತಾರೆ. ಈಗ ಸಾಮಾನ್ಯ ಜನ ತಗೊಂಡಾಗ ಹಾಕರೆ ಆ ಪ್ರೋಗ್ರಾಮ್ ಎಲ್ಲಿ ನಡೀತದೆ? ಒಬ್ಬರಲ್ಲಿ ವಿವಿಧತೆ. ಈಗ ನನಗೂ ನಂದೊಂದು ಸೆಕ್ಯುಲರ್ ಐಡಿಯಾಲಜಿ, ಅಲ್ಲಿ ನಮ್ಮ ಚೈತ್ರ ಕುಂದಾಪ್ ಅವ್ರದ್ದು ಒಂದು ಹಿಂದುತ್ವ ಐಡಿಯಾಲಜಿ. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ಅವರು ತುಂಬಾ ವರ್ಕ್ ಮಾಡಿ ಜನರಿಗೆ ಎಂಟರ್ಟೈನ್ಮೆಂಟ್, ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟ್. ಅಲ್ಲಿ ಹೊಡೆದಾಟ ಅಂತಲ್ಲ, ಅದು ಸಮಾಜದಲ್ಲಿ ಹೆಂಗ್ ನಡೀತದೋ ಅದೇ ರೀತಿನೇ ಅಲ್ಲೂ ಕೂಡ ಸೆನ್ಸಿಟಿವ್ ವ್ಯಕ್ತಿಗಳನ್ನ ಮತ್ತೆ ಕಾರಣಾಂತರಗಳಿಂದ ಫೇಮಸ್ ಆಗಿರೋ ಕಾರ್ಯಕ್ರಮದಲ್ಲಿ ಅವರ ಒಂದು ನಿಜ ಬಣ್ಣವನ್ನ ಬಯಲು ಮಾಡೋದು ಅಥವಾ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಕಾರ್ಯಕ್ರಮ ಮಾಡ್ತಾರೆ. ಸೊ ಹಾಗಾಗಿ ಬಿಗ್ ಬಾಸ್ ಕಾರ್ಯಕ್ರಮ ಅದೇ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನನಗೊಂದು ಆಸೆ. ಅದು ಮುಂದುವರಿಬೇಕು. ಅದೇ ನಾನು ನೋಡ್ತಾ ಇದೆ, ಏನೋ ಸೆನ್ಸಿಟಿವ್ ವ್ಯಕ್ತಿಗಳನ್ನ ಅವ್ರಿಗೆ ತಗೊಂಬಂದು ಹಾಕ್ಬಾರ್ದು, ಅದು ಇದು ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇತ್ತು. ಬಟ್ ಐ ಡೋಂಟ್ ಥಿಂಕ್ ಸೊ. ಸಾಮಾನ್ಯ ಪ್ಲೇನ್ ದೋಸೆಗಳು ತಗೊಂಬಂದು ಹಾಕಿದ್ರೆ ಏನ್ ನಡೀತದೆ? ಅಲ್ಲಿ ಮಜಾ ಇರಲ್ಲ. ಆಮೇಲೆ ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟ್ ಅದು. ಈಗ ನಾನು ಹೋಗಿದ್ದೀಗ ಎಂಟರ್ಟೈನ್ಮೆಂಟ್ ಮಾಡಿದಕ್ಕೆ ಜನ ನಮ್ಮನ್ನ ಮೆಚ್ಕೊಂಡಿದೆ ಹೊರತು ನಾನು ಅಲ್ಲೇ ಸುಮ್ನೆ ಕೂತ್ಕೊಂಡಿದ್ರೆ ನನ್ನನ್ನು ಯಾರು ತಲೆ ಕೆಡಿಸ್ಕೊಳ್ಳ. ನಾನು ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಾವು ನೋಡ್ತಾ ಇರ್ತೀವಿ, ರೆಗ್ಯುಲರ್ ಎಲ್ಲ ನೋಡ್ತಾ ಇದ್ವಿ. ನೀವಿದ್ದಾಗ ಆ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆ ಒಂದು ಪಂಚ್ ಕೊಡೋದಾಗಿರ್ಬೋದು ಚೆನ್ನಾಗಿತ್ತು. ನೀವು ಹೊರಗೆ ಬಂದಿದ್ದು ಸ್ವಲ್ಪ ದಿನ ಕೆಲವರಿಗೆ ನಮ್ಮ ಜಗ್ಗುದಾದನೇ ಇಲ್ಲ ಹಿಂಗ್ ನೋಡೋದು ಅಂತ ಕೆಲವ್ರು ಹೇಳ್ತಾ ಇದ್ರು. ಆ ಒಂದು ವಿಚಾರ ಕೂಡ ಡೆಫಿನೆಟ್ಲಿ ಪಾಸಿಬಲಿ ಅಲ್ಲಿ ಹೋದಾಗ ಆ ಸ್ಥಾನವನ್ನು ತುಂಬಬೇಕಾದ ಟ್ರೈ ಮಾಡಿದ್ವಿ, ಅದಾಯ್ತು. ಅದಕ್ಕೆ ಐ ಥಿಂಕ್ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಅಥವಾ ಕಲರ್ಸ್ ಆಗಿರ್ಬೋದು ಮತ್ತೆ ಸುದೀಪ್ ಅವರು ನಿಜವಾಗ್ಲೂ ಅದೊಂದು ಪ್ಲಾಟ್ಫಾರ್ಮ್ ನನ್ಗೊಂದು ಒಳ್ಳೆ ಹೆಸರು ಕೊಡ್ತು. ಖಂಡಿತವಾಗಿ ಅದು ಕಾರ್ಯಕ್ರಮ ಚೆನ್ನಾಗಿದೆ. ಬಟ್ ಹೋಸ್ಟಿಂಗ್ ಬಗ್ಗೆ ನನ್ಗೆ ಖಂಡಿತವಾಗಿ ಅಲ್ಲಿ ನನ್ಗೆ ಯಾರು ಸುದೀಪ್ ಬಿಟ್ರೆ ಬೇರೆ ಯಾರು ನನ್ಗೇನು ನನ್ಗೆ ಆತರ ಹೋಸ್ಟಿಂಗ್ ಮಾಡುವಂತ ವ್ಯಕ್ತಿಗಳಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅಂದ್ರೆ ಆ ತರ ಸುದೀಪ್ ಅವ್ರ ತರ ಯಾಕಂದ್ರೆ ಅದು ಇಟ್ಸ್ ವೆರಿ, ನಾನು ನೋಡಿದ್ದೀನಿ. ಶನಿವಾರ ಬಂತು ಅಂತಂದ್ರೆ ಶನಿವಾರ ಭಾನುವಾರ ಅದು ಎರಡೂ ಶೂಟ್ ಆಗೋದು. ಮತ್ತೆ ಬೆಳಗ್ಗೆ 11:30 ಸುದೀಪ್ ಅವ್ರು ಬಂದ್ ನಿಂತ್ಕೊಂಡ್ರೆ ಸಂಜೆ 8 ಗಂಟೆ ಆಗೋದು ಶನಿವಾರದ್ದು ನಾವು ಶೂಟ್ ಮುಗಿಸ್ಲಿಕ್ಕೆ. ಭಾನುವಾರದ್ದು ಕೂಡ ಶೂಟ್ ಆಗೋದು ಕಂಟಿನ್ಯೂ ಆಗೋದು. ಸೊ 8 ಗಂಟೆಯಿಂದ ರಾತ್ರಿ 2 ಗಂಟೆ ಇರ್ಕೊಂಡಿರೋದು. ಅಷ್ಟೊತ್ತಿಗೂ ಸುದೀಪ್ ಅವ್ರು ನಿಂತ್ಕೊಂಡವ್ರು. ಆಮೇಲೆ ಆ ಎಂಟೈರ್ ವಾರದನ್ನ ಅನಲೈಸೇಷನ್ ಮಾಡಿ ಆ ಪ್ರಶ್ನೆಗಳನ್ನ ಕೇಳೋದು, ಆಮೇಲೆ ಜನರ ಪರವಾಗಿ ಆ ಪ್ರಶ್ನೆಗಳನ್ನ ಕೇಳೋದು, ಮತ್ತೆ ಅದೆಲ್ಲ ಪಂಚಾಯತಿ ಮಾಡೋದು. ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಈಸಿ ವರ್ಕ್ ಅಂತ ನನಗಂತೂ ಅನಿಸ್ತಾ ಇಲ್ಲ. ಆಮೇಲೆ ಅಲ್ಟಿಮೇಟ್ ಆಗಿ ರೀಚ್ ಆಗ್ಬೇಕು ಜನರಿಗೆ. ಆ ಕೇಳುವಂತ ಪ್ರಶ್ನೆ ರೀತಿ ವಿಧಾನ, ಆ ಪರ್ಸನಾಲಿಟಿ ಅಟ್ರಾಕ್ಟ್ ಆಗ್ಬೇಕು. ನನ್ಗಂತೂ ಯಾರಂತೂ ಅನಿಸ್ತಾ ಇಲ್ಲ. ಆಲ್ಟರ್ನೇಟಿವ್ ಅಂತ ನನ್ಗೆ ಯಾರು ಅನಿಸ್ತಾ ಇಲ್ಲ. ಕಲರ್ಸ್ ಯಾರನ್ನ ತಯಾರು ಮಾಡಿದಾರ ಅಥವಾ ಮತ್ತೆ ಸುದೀಪೇ ಮಾಡ್ತಾರ ನನಗೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ. ಸೋಷಿಯಲ್ ಮೀಡಿಯಾ ನಾನು ನೋಡಿದ್ದು. ಐ ಥಿಂಕ್ ಆ ಹೋಸ್ಟಿಂಗು ಕೂಡ ಒಂದು ಕಲೆನೇ ಅಂತ ಅನ್ಸುತ್ತೆ. ಬಟ್ ನಾನು ಇರ್ಬೇಕಾರೆ ಐ ಥಿಂಕ್ ಅರೌಂಡ್ 12.9% TRP ಏನೋ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗೆ ಅದೇನು ಖುಷಿ. ನಾನು ಇದ್ದಾಗ ಒಂದಷ್ಟು TRP ಬಂತು, ದೊಡ್ಡ ಮಟ್ಟಕ್ಕೆ ಹೋಯ್ತು. ಇರೋ ಎಲ್ಲಾ ಸೀಸನ್ಗಳಲ್ಲೂ ಕೂಡ ಜನ ಕಮ್ಮಿ ಸಮಯದಲ್ಲಿ ನಮ್ಗೆ ಆ ಸ್ಥಾನಮಾನ ಕೊಟ್ರು. ನಾವ್ ಏನೋ ಕೊನೆಯವ್ರಿಗೆ ಇಲ್ದಿರಿರ್ಬೋದು, ಗೆದ್ದಿಲ್ದಿರಿರ್ಬೋದು. ಬಟ್ ಡೆಫಿನೆಟ್ಲಿ ಆ ಬಿಗ್ ಬಾಸ್ ಅನ್ನೋ ಒಂದು ಇದು ನನ್ಗೆ ಇದು ಒಂದು ಸ್ಥಾನ, ಪರ್ಮನೆಂಟ್ ಸ್ಥಾನ ಇಂಡಸ್ಟ್ರಿನಲ್ಲಿ ಕೊಟ್ಟಿದೆ. ಅದಕ್ಕೆ ನಾನು ಬಿಗ್ ಬಾಸ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಓಕೆ, ಈ ಸೀಸನ್ ಅಲ್ಲಿ ನಿಮ್ಮ ಒಂದು ದೃಷ್ಟಿಕೋನ, ನೀವು ಇವ್ರು ಇದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆ ಒಳಗೆ ಇಂಥವ್ರು ಇರ್ಬೇಕು ಅಂತ ಹೇಳೋದಾದ್ರೆ ಯಾವ ಸ್ಪರ್ಧಿಗಳ ಲಿಸ್ಟ್ ಕೊಡ್ತೀರಾ? ತಪ್ಪಾಗುತ್ತೆ ಮೋಸ್ಟ್ಲಿ. ನಾನು ಪ್ರಪೋಸಲ್ ನಿಮ್ ಇದ್ರಲ್ಲಿ ಪ್ರಪೋಸಲ್ ಅಲ್ಲ, ನಿಮ್ ಇದ್ರಲ್ಲಿ ಇಂಥವ್ರು ಹೋದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಥವಾ ನಾವು ಅವ್ರು ಯಾವ ತರ ಅವರು ವ್ಯಕ್ತಿತ್ವ ಯಾವ ತರ ನೋಡ್ಬೋದು ಅನ್ನೋ ಒಂದು ಉದ್ದೇಶ. ಡೆಫಿನೆಟ್ಲಿ ಸರ್. ಈಗ ಅಲ್ಲಿ ಲಾಸ್ಟ್ ಟೈಮ್ ಬಂದಿದ್ದವರೆಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದಿದ್ದವು. ಭವ್ಯ, ಸಂಜಿತ್ ಇವರೆಲ್ಲ ನನ್ ತಿಳ್ಮಟ್ಟಿಗೆ ನನ್ ಜೊತೆ ಸೇರಿದಾಗ ಹಂಸ ಮಾಡಿದಂತ ಕಾರ್ಯಕ್ರಮ ಅಂತ ವ್ಯಕ್ತಿಗಳನ್ನ ಹಂಸ ಅಂತವ್ರು ಹೋದ್ರೆ ಚೆನ್ನಾಗಿರ್ತದೆ. ದಟ್ಸ್ ವಾಟ್ ಅಲ್ಟಿಮೇಟ್ಲಿ ಎಂಟರ್ಟೈನ್ಮೆಂಟ್ ಆಗ್ಬೇಕು. ಮೋಸ್ಟ್ಲಿ ಅವ್ರ ಜೊತೆ ಇದ್ದರೆ ಅವಳು ಕೂಡ ಮಾಡ್ತಾ ಇರ್ಲಿಲ್ಲ. ಬಟ್ ನಮ್ಮ ಅವರ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಯ್ತು. ಪಾಸಿಬಲ್ ಜನ ಒಪ್ಕೊಳ್ತಾರೆ. ನನ್ಗೆ ಬಿಗ್ ಬಾಸ್ ಹೋದ್ಮೇಲೆ ಫೀಮೇಲ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅಂದ್ರೆ ನಂದು ಮತ್ತೆ ಹಂಸನ ಕಾಂಬಿನೇಷನ್ ಏನಿತ್ತು ಅದು ಚೆನ್ನಾಗಿ ವರ್ಕೌಟ್ ಆಯ್ತು. ಒಂದು ಒಳ್ಳೆ ಮೆಸೇಜ್ ಕೊಡ್ತು. ನನ್ಗೂ ಕೂಡ ಒಂದು ಆ ಜವಾಬ್ದಾರಿಯುತವಾದಂತ ವ್ಯಕ್ತಿಯ ಒಂದು ಒಂದು ಗಮನ ಆದ ಒಂದು ಪ್ಲಾಟ್ಫಾರ್ಮ್ ನನಗೆ ಕೊಡ್ತು. ಐ ಥಿಂಕ್ ಆತರ ವ್ಯಕ್ತಿತ್ವಗಳಿದ್ರೆ ತುಂಬಾ ಒಳ್ಳೇದು ಸರ್. ಅಲ್ಲಿ ಬೇರೆ ಯಾರು ಎಂಟರ್ಟೈನ್ಮೆಂಟ್ ಮಾಡಿಲ್ಲ. ಬಟ್ ಹನುಮಂತ ಇರೋದಲ್ಲಿ ಏನೋ ಮಾಡ್ದ. ಬಟ್ ನಾಟ್ ದಟ್ ಪೀಕ್. ಅಂದ್ರೆ ಶೋನ ಹೆಂಗೋ ನಡ್ಸ್ಕೊಂಡು ಹೋಗ್ಬೇಕಾಯ್ತು, ನಡ್ಸ್ಕೊಂಡು ಹೋದ್ರು. ಐ ಫೀಲ್ ನನ್ನಂತರ ಇದ್ರೆ ಒಳ್ಳೇದು ಅಂತ. ಐ ಡೋಂಟ್ ಸೇ ನಾನು ಅಂತ. ನಮ್ಮಂತ ಆ ವ್ಯಕ್ತಿತ್ವಗಳಿದ್ದಾಗ ಜನ ಒಪ್ಕೊಂಡಿದ್ದಾರೆ. ಸೊ ಪಾಸಿಬಲ್ ಈ ತರ ಲೈನಲ್ಲಿ ಇರೋಂಥವ್ರು, ಎಂಟರ್ಟೈನ್ಮೆಂಟ್ ಮಾಡೋಂಥವ್ರು ಇದ್ರೆ ಒಳ್ಳೇದು. ಸುಮ್ನೆ ಕಾಟಾಚಾರಕ್ಕೆ ಫಿಲಂ ಇಂಡಸ್ಟ್ರಿ ಕರ್ಕೊಂಬಂದಲ್ಲಿ ನೀವು ನಂಬರ್ಗಳನ್ನ ತುಂಬಿಸೋದಕ್ಕಿಂತ ಐ ಥಿಂಕ್ ಒಂದೊಂದು ಒಳ್ಳೊಳ್ಳೆ ಸಮಯ ಇದೆ. ಹುಡುಕಲಿ ರಾಜ್ಯಾದ್ಯಂತ ಒಂದು ಒಳ್ಳೆ ಸರ್ ಐ ಥಿಂಕ್ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡುವಂತ ವ್ಯಕ್ತಿತ್ವಗಳಿದ್ದಾರೆ, ಚೆನ್ನಾಗಿ ಮಾತಾಡೋಂಥವ್ರು ಇದ್ದಾರೆ. ಅಲ್ಟಿಮೇಟ್ ಗೆ ಮಾತಾಡ್ಬೇಕು, ನೋಡೋಕು ಚೆನ್ನಾಗಿರ್ಬೇಕು. ಅಲ್ಲಿ
ಆಟನೂ ಆಡಬೇಕು, ಜನರಿಗೆ ಎಂಟರ್ಟೈನ್ಮೆಂಟು ಮಾಡ್ಬೇಕು, ಅದು ರೀಚು ಆಗ್ಬೇಕು. ಸೊ ಎಲ್ಲ ಇದ್ದಂತ ವ್ಯಕ್ತಿಗಳನ್ನ, ಅದು ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಾನು ಇಂಥವ್ರೆ ಅಂತ ಹೇಳಲಿಕ್ಕೆ ಆಗಲ್ಲ. ಓಕೆ, ಆ ಒಂದು ಜಾನರಲ್ಲಿ ಇದ್ದವ್ರಿಗೆ ಬೆಟರ್ ಅಂತ ಹೇಳ್ತೀರಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.